ಇವನನ್ನ ಹೆತ್ತಿರೋ ತಪ್ಪಿಗೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಇವನು ತಪ್ಪು ಮಾಡಿದಾಗ ನೀನು ಅವನಿಗೆ ಹೊಡೆದು ಬುದ್ಧಿ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಅವನನ್ನ ಮುಟ್ಟೋಕ್ಕೂ ಆಗಲ್ಲ ಅಂತ ಹೇಸಿಗೆ ಕೆಲಸ ಮಾಡ್ಬಿಟ್ಟು ಬಂದಿದ್ದಾನೆ. ಅಂತ ತಪ್ಪು ಅವನೇನ್ರಿ ಮಾಡ್ದ? SI ಸಾಹೇಬ್ರ ಮನೆಗೆ ಗೂಳಿ ತರ ನುಗ್ಗಿ ಅವ್ರ ಮಗಳಿಗೆ ಕಂಠ ಪೂರ್ತಿ ಕುಡಿಸಿದ್ದು ಅಲ್ಲದೆ ಇವನು ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ದಾನೆ. ನಿನ್ ಮಗ ಮಾಡಿರೋ ಕೆಲಸಕ್ಕೆ ನೀನೇ ಕುಮ್ಮು ಕೊಟ್ಟಿರೋದು. ಅದಕ್ಕೆ ನಿನ್ ಪ್ರಮೋಷನ್ ಲೆಟರ್ಗೆ ನಾ ಸೈನ್ ಮಾಡಲ್ಲ ಅಂತ ಕೂತಿದ್ದಾರೆ. ಸಾಲದಕ್ಕೆ ಮೇಲಧಿಕಾರಿಗಳಿಗೆ ಇವನ್ ಮಾಡಿರೋ ಘನಂದಾರಿ ಕೆಲಸದ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಈ ವಿಷಯ ಸ್ಟೇಷನ್ ಗೊತ್ತಾದ್ರೆ ಹೇಗೆ ತಲೆ ಎತ್ಕೊಂಡು ಓಡಾಡ್ಲಿ? ಇಷ್ಟು ದಿನ ಯಾವುದೇ ತಪ್ಪು ಮಾಡದೆ ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೆ. ಈಗ ಇವನಿಂದ ತಲೆ ತಗ್ಗಿಸ್ಬೇಕಾಗಿ ಬಂದಿದೆ. ಇವನ್ ಹೆತ್ತಿರೋ ತಪ್ಪಿಗೆ ಇನ್ನೂ ಅದೇನೇನು ಕರ್ಮ ನೋಡ್ಬೇಕೋ ನನಗಂತೂ ಗೊತ್ತಿಲ್ಲ. ಬದುಕಿರುವಾಗಲೇ ನರಕ ತೋರಿಸ್ತಿದ್ದಾನೆ ನಿನ್ ಸುಪುತ್ರ. ಇನ್ನು ಆ ಹುಡುಗಿ ಜೊತೆ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅವನ್ನೇ ಕೇಳು. ಅದನ್ನು ಸಾಹೇಬರಿಗೆ ವರದಿ ಒಪ್ಪಿಸ್ಬಿಡ್ತೀನಿ. ಏನು ಇದೆಲ್ಲ? ನಿಮ್ಮಪ್ಪ ಹೇಳ್ತಾರದ್ ನಿಜನಾ? ನಿಮ್ಮಪ್ಪ ಹೇಳ್ತಾರದ್ ನಿಜನೇನೋ? ಅಮ್ಮ ಹೊಡಿಬೇಡಮ್ಮ, ನಿಜ ಏನು ಅಂತ ಹೇಳ್ತೀನಿ. ಹೇಳು. ಆ ಸಂಜನಾ ಫೋನ್ ಮಾಡಿ ಚಾಲೆಂಜ್ ಮಾಡಿದ್ಲು. ಅದೇ ಕೋಪದಲ್ಲಿ ಅವ್ರ ಮನೆಗೆ ಹೋದೆ ಅಷ್ಟೇ. ಯಾಕೆ ಹೋದೆ? ಕುಡಿಯೋದಕ್ಕೆ. ಯಾರ ಜೊತೆ? ಸಂಜನಾ ಜೊತೆ. ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಹೋಗಿದ್ದು ಅಲ್ಲದೆ ಅವಳ ಜೊತೆ ಕೂತ್ಕೊಂಡು ಕುಡಿದು ಬಂದಿದ್ಯಲ್ಲ, ನಿನಗೆ ಮಾನ ಮರ್ಯಾದೆ ಏನೂ ಇಲ್ವಾ? ನನ್ನ ಮಗನಾಗಿ ಇಂಥ ಕಚ್ಚಡ ಕೆಲಸ ಮಾಡಕ್ಕೆ ನಿನ್ಗೆ ಹೇಗೋ ಮನ್ಸು ಬಂತು. ನಿಮ್ಮಪ್ಪನ ಮಾನ ಮರ್ಯಾದೆ ತೆಗೆಯದೇ ನಿನ್ ಕೆಲಸ ಆಗೋಯ್ತಲ್ಲೋ. ಈ ಕೆಲಸ ಮಾಡೋ ಬದಲು ಯಾವ್ದಾದ್ರು ಹಾಳು ಬಾವಿಗೆ ಹೋಗಿ ಸಾಯ್ಬಾರ್ದ? ಇತ್ತೀಚೆಗೆ ನಿನ್ನ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ನಿನ್ನ ಹತ್ರ ಮಾತಾಡಕ್ಕೂ ಹಿಂಸೆ ಆಗ್ತಿದೆ ನನಗೆ. ಕ್ಷಮಿಸಮ್ಮ, ಅವಳಾಗೆ ಫೋನ್ ಮಾಡಿದ್ಲು ಅಂತ ಅವಳು ಸೊಕ್ಕೀಳಿಸೋದಕ್ಕೆ ಕುಡಿಯೋ ಚಾಲೆಂಜ್ ಮಾಡಿದೆ. ಪಂದ್ಯ ಅನ್ನೋದು ನೀನು ಉದ್ಧಾರ ಆಗೋ ಥರ ಇರಬೇಕು. ಬೇರೆಯವ್ರ ಥರ ನಾನು ಬೆಳಿಬೇಕು ಅನ್ನೋ ಆಸೆ ಇರಬೇಕು. ಅದು ಬಿಟ್ಟು ಒಂದು ಹುಡುಗಿ ಜೊತೆ ಕೂತ್ಕೊಂಡು ಕುಡಿಯೋದಲ್ಲ. ಇನ್ನೊಂದ್ಸಲ ಈ ಥರದ ವಿಷಯ ನನ್ನ ಕಿವಿಗೆ ಬಿದ್ದರೆ ಮಗನೇ ನನ್ನ ಮಗ ಅಂತ ನೋಡಿದೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ಮೇಲಾದರೂ ಆ ಹುಡುಗಿ ಸಹವಾಸನ ಬಿಟ್ಬಿಡಿ ನರಸಿಂಹ ಅವರೇ. ಅರ್ಥ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಮೇಡಮ್. ಈ ಮನೆ ಯಜಮಾನ್ರ ಹತ್ರ ಹೋಗಿ ನಮಗೆ ಸಂಬಳ ಕಮ್ಮಿ ಬಂದಿರೋದ್ರ ಬಗ್ಗೆ ಮಾತಾಡಿ ವಾಪಸ್ ಕೊಡ್ಸಿದ್ದೀರಾ. ನಿಮ್ಮ ಋಣನ ಸಹಾಯವರೆಗೂ ಮರೆಯಲ್ಲ ಮೇಡಮ್. ಕಷ್ಟ ಅನ್ನೋರ ಪಾಲಿಗೆ ನೀವು ಯಾವಾಗಲೂ ಮುಂದೆ ಇರ್ತೀರ ಅನ್ನೋದು ಇವತ್ತು ಈ ಮನೆ ಕೆಲಸದವ್ರ ವಿಷಯದಲ್ಲಿ ಸಾಬೀತು ಮಾಡಿಬಿಟ್ರಿ. ಅಕ್ಕ, ಕಷ್ಟ ಯಾರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ನೀವು ಕಷ್ಟದಲ್ಲಿದ್ದಾಗ ನಾನು ನಿಮ್ಮ ಪರವಾಗಿ ನಿಂತಿದ್ದೀನಿ. ನಾಳೆ ನಾನು ಕಷ್ಟದಲ್ಲಿದ್ದಾಗ ಇನ್ಯಾರೋ ನನ್ನ ಪರವಾಗಿ ನಿಂತ್ಕೋತಾಳೆ. ಆದರೂ ಮೇಡಮ್, ನೆನ್ನೆ ನಿಮ್ಮ ಪರವಾಗಿ ಯಾರೂ ನಿಲ್ಲಿಲ್ವಲ್ಲ. ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ ಅಕ್ಕ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ನಾನು ಮಾವನ ಹತ್ರ ಎಲ್ಲರೂ ಸಂಬಳ ಕಮ್ಮಿ ಬಂದಿದೆ ಅಂತ ಹೇಳಿದಾಗ ಸೌಂದರ್ಯ ಮೇಡಮ್ ಒಪ್ಪಕ್ಕೆ ತಯಾರಿರಲಿಲ್ಲ. ಆಗಲೇ ಸುಕನ್ಯಾ ಮೇಡಮ್ ಮತ್ತು ಭಾಸ್ಕರ್ ಮಾವ ಬಂದು ಎಲ್ರಿಗೂ ಕಮ್ಮಿ ಸಂಬಳ ಬಂದಿದೆ ಅಂತ ಹೇಳಿದಾಗನೇ ಅವ್ರು ನನ್ನ ಮಾತನ್ನ ನಂಬಿದ್ದು. ಹಾಗೆ ನೆನ್ನೆ ಯಾರಾದರೂ ಇಬ್ಬರು ನನ್ನ ಪರವಾಗಿ ಮಾತಾಡಿದಿದ್ರೆ ಇವತ್ತು ಬಹುಶಃ ರಾಹುಲ್ ಅಣ್ಣನ ಎಲ್ಲರೂ ಒಪ್ಕೋತಿದ್ರು. ಆದರೆ ಮಾವ ಆ ಥರ ಕೋಪ ಮಾಡ್ಕೊಂಡು ಕೂಗಾಡ್ತಿದ್ರು, ಚಿರು ಅವರು ಕೂಗಾಡ್ತಿದ್ರು. ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಅದು ನಿಜಾನೇ. ಆದರೂ ಚಿರು ಸರ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಎಲ್ಲರೂ ಮುಂದೆ ಕಿರ್ಚಾಡಿ ಅವಮಾನ ಮಾಡಿಬಿಟ್ರು. ಕೊನೆ ಪಕ್ಷ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋದನ್ನಾದ್ರೂ ಗಮನದಲ್ಲಿ ಇಟ್ಕೋಬೇಕಿತ್ತು. ಹೋಗ್ಲಿ ಬಿಡಿ ಅಕ್ಕ, ಸತ್ಯ ಯಾವತ್ತಿದ್ರೂ ಎಲ್ರಿಗೂ ತಡವಾಗೇ ಅರ್ಥ ಆಗತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಮೇಡಮ್, ನೀವು ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ, ಸ್ವಲ್ಪ ತಿಂಡಿನಾದರೂ ತಿನ್ಬನ್ನಿ. ನನ್ನ ಹಸ್ಬೆಂಡು ತಿಂದೇ ಹೋಗಿರಾಗ ನನಗಾದ್ರೂ ತಿನ್ನಕ್ಕೆ ಹೇಗೆ ಮನ್ಸು ಬರುತ್ತೆ? ಚಿರು ಸರ್ ಫೋನ್ ಮಾಡಿ ತಿಂಡಿ ತಿಂದ್ರೆ ಅಂತ ಕೇಳಿ ನೋಡಿ. ನಾನು ಫೋನ್ ಮಾಡಿದ್ರೆ ಅವ್ರು ತೆಗಿಯಲ್ಲ. ಅದಕ್ಕೇನಂತೆ, ನನ್ನ ಫೋನಿಂದ ಮಾಡಿ. ಹಂಗಂತೀರಾ? ಹ್ಞೂ ಮೇಡಮ್, ಎಷ್ಟೇ ಆದರೂ ಅವ್ರು ನಿಮ್ಮ ಗಂಡ ಅಲ್ವಾ? ಈ ಮನೆಗೆ ನೀವು ಮೊದಲನೇ ಸಲ ಬಂದಾಗ ಅವ್ರಿಗೆ ನಿಮ್ಮನ್ನು ಕಂಡ್ರೇ ಆಗ್ತಿರ್ಲಿಲ್ಲ. ನಿಮ್ಮನ್ನು ಕಂಡ್ರೆ ಸಾಕು ಬೈತಿದ್ರು. ಆದರೂ ನೀವು ಅವ್ರ ಮನ್ಸನ್ನು ಗೆಲ್ಲಿಲ್ವಾ? ಇದು ಹಾಗೆ ಅಂತ ಅಂದ್ಕೊಳ್ಳಿ. ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವೇ ಮಾತಾಡಿಸ್ತಾ ಹೋಗಿ. ಇವತ್ತಲ್ಲ ನಾಳೆ ನೀವು ಮುಂಚೆ ಹೆಂಗೆ ಜೊತೆಲಿದ್ರೆ ಹಾಗೆ ಇರ್ತೀರಾ. ತಗೊಳ್ಳಿ, ಫೋನ್ ಮಾಡಿ.